ಕ್ರೈಮ್ ಡೈರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ಬೆಂಗಳೂರಿನ ಭೂಗತ ಲೋಕದ ಮಾಜಿ ದೊರೆ, ರೌಡಿಸಂನ ಯುವರಾಜ, ಬೆಂಗಳೂರಿಗೆ ವಿದೇಶಿ ಗನ್ ಶಾರ್ಪ್ ಶೂಟರ್ಗಳ ಎಂಟ್ರಿ ಬಗ್ಗೆ ಜಾಲಾಡಿದಾಗ ಕೇಳಿಸಿದ ಹೆಸರೇ ಮುತ್ತಪ್ಪ ರೈ. ಮಾಸ್ಟರ್ ಮೈಂಡ್ ಮುತ್ತಪ್ಪ ರೈ ಡಾನ್ ಆಗಿ ಮೆರೆದಿದ್ದು ಹೇಗೆ? ಎಲ್ಲ ಕೇಸ್ಗಳನ್ನ ಗೆದ್ದು ಸಮಾಜ ಸೇವಕ ಹೆಸರಲ್ಲಿ ಗುರುತಿಸಿಕೊಂಡಿದ್ದು ಹೇಗೆ? ಹಾಗಾದ್ರೆ ಎಷ್ಟೋ ಜನರ ಭಯಕ್ಕೆ ಕಾರಣವಾಗಿದ್ದ ಮುತ್ತಪ್ಪ ರೈ ಯಾರು? ರೌಡಿಸಂಗೆ ಎಂಟ್ರಿ ಕೊಟ್ಟಿದ್ದು ಯಾಕೆ? ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದವ ಬಂದೂಕು ಯಾಕೆ ಹಿಡಿತಾನೆ ಗೊತ್ತಾ? ಮಾಸ್ಟರ್ ಮೈಂಡ್ ನ ಹಿನ್ನೆಲೆ ಏನು? ಯಾರು ಈ ಮುತ್ತಪ್ಪ ರೈ ಅಲಿಯಾಸ್ NM ರೈ? ನೋಡಿ ಕಂಪ್ಲೀಟ್ ಸ್ಟೋರಿ. ನೆಟ್ಟಾಳ ನಾರಾಯಣ ರೈ ಮತ್ತು ಸುಶೀಲಾ ರೈ ದಂಪತಿಗೆ ಜನಿಸಿದ ಬಂಟ ಸಮುದಾಯದ ಮುತ್ತಪ್ಪ ರೈ ಮನೆ ಮಾತು ತುಳು. ರೇಖಾ ಅವರನ್ನ ಮದುವೆಯಾದ ಮುತ್ತಪ್ಪ ರೈ ಅವರಿಗೆ ರಾಕಿ ಮತ್ತು ರೇಖಿ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಇವರ ಪತ್ನಿ ರೇಖಾ ಅನಾರೋಗ್ಯದಿಂದ 2013ರಲ್ಲಿ ಸಿಂಗಾಪುರದ ಎಲಿಜಬೆತ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು. ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ರೈ ಆದ್ರೆ ಚಿಟ್ ವ್ಯವಹಾರದಲ್ಲಿ ಮೋಸವಾಯಿತೆಂಬ ಕಾರಣದಿಂದ ಬ್ಯಾಂಕ್ ನಿಂದ ಹೊರಹಾಕಲಾಯಿತು. ಆದ್ರೆ ಇದರಲ್ಲಿ ತನ್ನ ತಪ್ಪು ಇಲ್ಲದಿದ್ದರೂ ಅವಮಾನ ಎದುರಿಸಬೇಕಾಯಿತು ಎಂದು ಸ್ವತಃ ಮುತ್ತಪ್ಪ ರೈ ಹೇಳಿಕೊಂಡಿದ್ದಾರೆ. ಅದು 1989ರ ಸೆಪ್ಟೆಂಬರ್ ಕೊನೆಯ ವಾರ ಬೆಂಗಳೂರು ಸೆಂಟ್ರಲ್ ಜೈಲ್ ಎದುರಿಗೆ ಬೆಂಗಳೂರು ರೌಡಿ ಜಗತ್ತಿನ ಡಾನ್ MP ಜಯರಾಜ್ ಮೇಲೆ ಮೊದಲ ದಾಳಿ ನಡೆದಿತ್ತು. ಕಾಟನ್ಪೇಟೆ ಪುಷ್ಪ, ಬೆಕ್ಕಿನಕಣ್ಣು ರಾಜೇಂದ್ರ, ಚಕ್ರೆ ಸೇರಿದಂತೆ ಹಲವು ಕುಖ್ಯಾತರ ತಂಡದ ದಾಳಿಯನ್ನ ಹಿಮ್ಮೆಟ್ಟಿಸಿ ಜಯರಾಜ್ ಬಚಾವಾದ್ರು. ಇದಾಗಿ 15 ದಿನದಲ್ಲೇ ನಡೆಯಿತು ಮತ್ತೊಂದು ಭೀಕರ ದಾಳಿ. ಮೊದಲ ದಾಳಿ ಬಳಿಕ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಮೈಸೂರು ಜೈಲ್ಗೆ ಜಯರಾಜ್ ಸ್ಥಳಾಂತರಗೊಂಡು KR ಆಸ್ಪತ್ರೆಯ ವಾರ್ಡ್ಗೆ ದಾಖಲಾಗಿದ್ರು. ಇದೇ ವಾರ್ಡ್ ಮೇಲೆ ಗುಂಡಿನ ಮಳೆ ಸುರಿಯಿತು. ಬೆಂಗಳೂರು ಭೂಗತ ಜಗತ್ತಿನಲ್ಲಿ ವಿದೇಶಿ ಗನ್ಗಳು ಅಬ್ಬರಿಸಿದ್ದು ಇದೇ ಮೊದಲು. ಜೈಲ್ ವಾರ್ಡ್ನಲ್ಲೂ ಕೈ ಬಾಂಬ್ಗಳನ್ನ ಶೇಖರಿಸಿಟ್ಟುಕೊಂಡಿದ್ದ ಜಯರಾಜ್ ಅದನ್ನೇ ಎಸೆದು ಮತ್ತೊಮ್ಮೆ ಬಚಾವಾದ್ರು. ಆದ್ರೆ ಈ ದಾಳಿಯಲ್ಲಿ ಬೆಂಗಳೂರು ಕೈಗಳು ಇರಲಿಲ್ಲ. ವಿದೇಶಿ ಗನ್ಗಳ ಸಮೇತ ಬಂದ ಶೂಟರ್ಗಳ ಬಗ್ಗೆ ಜಾಲಾಡಿದಾಗ ಬೆಂಗಳೂರು ಭೂಗತ ಜಗತ್ತಿನ ಕಿವಿಗೆ ಮೊದಲ ಬಾರಿಗೆ ಕೇಳಿಸಿದ ಹೆಸರೇ ಮುತ್ತಪ್ಪ ರೈ. ನೋಡಿದ್ರಲ್ಲ ವೀಕ್ಷಕರೇ ಮುತ್ತಪ್ಪ ರೈನ ಕರಾಮತ್ತನ್ನ. ಹಾಗಾದ್ರೆ ಜಯರಾಜ್ಗೂ ಮುತ್ತಪ್ಪ ರೈಗೂ ಇದ್ದ ಸಂಬಂಧ ಆದ್ರೂ ಏನು? 2 ಬಾರಿ ಬಚಾವಾದ ಜಯರಾಜ್ನನ್ನ ಭಯಾನಕವಾಗಿ ಸಾಯಿಸಿದ್ದು ಹೇಗೆ ಗೊತ್ತಾ? ಜಯರಾಜ್ ಕೊಲೆಗೆ ಅಸಲಿ ಕಾರಣವಾದ್ರೂ ಏನು? ಅದಾದ ನಂತರ ಸಮಾಜ ಸೇವಕನಾಗ್ತಾನೆ ಮುತ್ತಪ್ಪ ರೈ. ಕಾಣದ ಕಥೆಯ ಸ್ಟೋರಿ ಹೇಳ್ತೀನಿ ಕೇಳಿ ಒಂದು ಪುಟ್ಟ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಕ್ರೈಮ್ ಡೈರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2 ದಾಳಿಯಲ್ಲಿ ಬಚಾವಾದ ಜಯರಾಜ್ ಜಾಮೀನಿನ ಮೇಲೆ ಹೊರಗೆ ಬಂದ. ಜಾಮೀನಿನ ಷರತ್ತಿನಂತೆ ಜಯರಾಜ್ ಪ್ರತಿದಿನ ಬಂದು ಆಗಿನ ಅಶೋಕ ಪಿಲ್ಲರ್ ಪೊಲೀಸ್ ಠಾಣೆಯಲ್ಲಿ ಸಹಿ ಮಾಡಿ ಹೋಗಬೇಕಿತ್ತು. ಈ ಸಮಯದಲ್ಲಿ ಮುತ್ತಪ್ಪ ರೈ ಹೇಗೆ ಕೊಲೆ ಮಾಡ್ದ ಗೊತ್ತಾ? ಇಲ್ಲಿದೆ ನೋಡಿ ಭಯಾನಕ ಸುದ್ದಿ. 1989ರ ನವೆಂಬರ್ 21ರಂದು ಠಾಣೆಗೆ ಬಂದು ಸಹಿ ಮಾಡಿ ವಾಪಸ್ ಆಗುವಾಗ ಲಾಲ್ಬಾಗ್ನ ಸಿದ್ದಾಪುರ ಗೇಟ್ ಎದುರಿಗೆ ಜಯರಾಜ್ ಮೇಲೆ 3ನೇ ದಾಳಿ ನಡೆಯಿತು.
ವಕೀಲ ವರ್ಧಮಾನಯ್ಯ ಮತ್ತು ಜಯರಾಜ್ ಗುಂಡಿಗೆ ಬಲಿಯಾದರು. ಈ ಬಾರಿ ಬಂದಿದ್ದವರು ಮುಂಬೈನ ಮಾಮೂಲಿ ಶೂಟರ್ಗಳಲ್ಲ, ಶಾರ್ಪ್ ಶೂಟರ್ಗಳು. ಜಯರಾಜ್ ಕೊಲೆ ಮುತ್ತಪ್ಪ ರೈ ಹೆಸರನ್ನ ಇಡೀ ಕರ್ನಾಟಕ ಮತ್ತು ಮುಂಬೈಗೆ ಗೊತ್ತು ಮಾಡಿತು. ಅದುವರೆಗೂ ರೌಡಿ ಜಗತ್ತಿಗೆ ಮಾತ್ರ ಗೊತ್ತಿದ್ದ ರೈ ಹೆಸರು ಇಲ್ಲಿಂದ ಮುಂದಕ್ಕೆ ದಾವೂದ್ ಇಬ್ರಾಹಿಂ ವರೆಗೂ ವ್ಯಾಪಿಸಿತು. ದಾವೂದ್ ಗ್ಯಾಂಗಿಗೆ ಈ ಮೂಲಕ ರೈಗೆ ಎಂಟ್ರಿ ಕೂಡ ಸಿಕ್ಕಿತ್ತು. ಹಾಗಾದ್ರೆ ಮುತ್ತಪ್ಪ ರೈ ಜಯರಾಜ್ನನ್ನ ಕೊಲೆ ಮಾಡಿದ್ದಾದ್ರೂ ಯಾಕೆ? ಅಂದಿನ ಕಾಲದಲ್ಲಿ ಕಬಾಯಿ ಸೃಷ್ಟಿಸಿದ್ದ ಕೆಲಸ ಅಂದ್ರೆ ಆಯಿಲ್ ದಂಧೆ. ಅದನ್ನ ನಡೆಸುತ್ತಿದ್ದು ಆಯಿಲ್ ಕುಮಾರ. ಆ ದಂಧೆಯ ಮೇಲೆ ಜಯರಾಜ್ ಕಣ್ಣು ಬಿದ್ದಿತ್ತು. ತನ್ನ ಕೆಲಸವನ್ನ ಉಳಿಸಿಕೊಳ್ಳಲು ಆಯಿಲ್ ಕುಮಾರ ಸಹಾಯ ಬೇಡಿದ್ದು ಮುತ್ತಪ್ಪ ರೈನನ್ನು. ಇದೇ ಕಾರಣದಿಂದ ಬಾಂಬೆ ಶೂಟರ್ಸ್ನ ಸಹಾಯದಿಂದ ಜಯರಾಜ್ನ ಕತೆ ಮುಗಿಸಿದ ಮುತ್ತಪ್ಪ ರೈ ದುಬೈನಿಂದ ಬಂಧಿಸಿ ಕರೆತಂದಾಗ ರೈ ಮೇಲಿದ್ದಿತ್ತು 21 ಪ್ರಕರಣಗಳು. ಬಿಲ್ಡರ್ ಸುಬ್ಬರಾಜು ಕೊಲೆ, ಕದರೇನಹಳ್ಳಿ ಕ್ರಾಸ್ನಲ್ಲಿ ನಡೆದ ಶೂಟೌಟ್ ಮತ್ತು ಶ್ರೀನಿವಾಸ್ ಕೊಲೆ ಪ್ರಮುಖವಾದವು. ಇವೆರಡರಲ್ಲೂ ಸಾಕ್ಷಿಗಳು ಮುತ್ತಪ್ಪ ರೈ ಪರವಾಗಿ ನಿಂತಿದ್ದರಿಂದ ಶಿಕ್ಷೆಯಿಂದ ಬಚಾವಾದ್ರು. ಎಲ್ಲ ಪ್ರಕರಣಗಳಿಂದ ಮುಕ್ತರಾಗಿ ಹೊರಗೆ ಬಂದ ಜಯ ಕರ್ನಾಟಕ ಸಂಘಟನೆ ಮೂಲಕ ಕನ್ನಡ ಭಾಷೆ, ನೆಲ, ಜಲ ಹೋರಾಟದಲ್ಲಿ ಕಾರ್ಯಕರ್ತರನ್ನ ಸಕ್ರಿಯಗೊಳಿಸಿದ್ರು. ರಾಜ್ಯಾದ್ಯಂತ ವಿಸ್ತರಿಸಿದ ಸಂಘಟನೆ ಕಾರಣದಿಂದ ಮುಖ್ಯ ವಾಹಿನಿಯಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಟ್ಟಿತು. ಮುತ್ತಪ್ಪ ರೈ ಸಾಮಾನ್ಯನೇನು ಅಲ್ಲ, ಮಾಸ್ಟರ್ ಮೈಂಡ್. ಮೋಸ್ಟ್ಲಿ ಮುತ್ತಪ್ಪ ರೈ ಅದೊಂದು ಕೊಲೆ ಮಾಡಿಲ್ಲ ಅಂದಿದ್ರೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾ ಇದ್ರು ಅನ್ಸುತ್ತೆ. ಅವರ ಬದುಕು ಮತ್ತು ಸಾವು ಅಷ್ಟೊಂದು ಸುದ್ದಿ ಆಗ್ತಿರ್ಲಿಲ್ಲ. ರೈ ಅನ್ನೋ ಹೆಸರು ಇವತ್ತು ಗುಂಡಿಗಿಂತ ವೇಗವಾಗಿ ಪಾತಕ ಲೋಕದಲ್ಲಿ ಆವರಿಸಿಬಿಟ್ಟಿದೆ. ಆದ್ರೂ ರೈ ಅನೇಕ ವರ್ಷಗಳು ಬೆಂಗಳೂರಿನ ರೌಡಿಸಂನಲ್ಲಿ ಬೇರೂರಿದ್ರು ಕೊನೆಗೆ ಕರ್ನಾಟಕ ಸಂಘಟನೆ ಮೂಲಕ ಕನ್ನಡ ಭಾಷೆಗಾಗಿ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ರು. ಹಾಗಾದ್ರೆ ಮುತ್ತಪ್ಪ ರೈ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ TV4 ಕನ್ನಡ.